KGF ಜಿಲ್ಲಾ ಪೊಲೀಸ್ ಎಲ್ಲಿ ಒಂದು ರಾಬರ್ಟ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ 2023 ಇಂದ 26 ಯಲ್ಲಿ ಕೆಲವು ಪೆಂಡಿಂಗ್ ಪ್ರಾಪರ್ಟಿ ಕೇಸ್ ಇತ್ತು. ಆ ಕೇಸಸ್ 5 ಕೇಸಸ್ ನಮ್ಮ ತಂಡ ಅದು ಪತ್ತೆ ಮಾಡಿದ್ದಾರೆ. 2023 ಒಂದು HBT ಕೇಸ್ ಇತ್ತು, ಅಲ್ಲಿ 16 ಗ್ರಾಮ್ ಚಿನ್ನ ರಿಕವರಿ ಮಾಡಿದ್ದಾರೆ, ಮತ್ತೆ ಆರೋಪಿ ಕೂಡ ಪತ್ತೆ ಆಗಿತ್ತು. 2025 ಎರಡು ಕೇಸ್ 122/2025 ಮತ್ತೆ 94/2025 ಆ ಕೇಸ್ ಎರಡು HBT ಕೇಸ್ ಇತ್ತು. ಅಲ್ಲಿ 454 ಗ್ರಾಮ್ ಚಿನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಈ ವರ್ಷ 2026 ಅಲ್ಲಿ ಎರಡು ಕೇಸ್ 45/2026 ಮತ್ತೆ 102/2026 ಅಲ್ಲಿ ಕೂಡ 92 ಗ್ರಾಮ್ ಗೋಲ್ಡ್ ಮತ್ತೆ 400 ಗ್ರಾಮ್ ಸಿಲ್ವರ್ ಅದು ರಿಕವರಿ ಮಾಡಿದ್ದಾರೆ. ಟೋಟಲ್ 562 ಗ್ರಾಮ್ ಚಿನ್ನ, ಅದು ವ್ಯಾಲ್ಯೂ 78,68,000 ಬರುತ್ತೆ. ಅದು ಎಲ್ಲ ರಾಬರ್ಟ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನಮ್ಮ DSP ಮಾರ್ಗದರ್ಶನದಲ್ಲಿ, DSP ಲಕ್ಷ್ಮೀ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಮುಂಚೆ ನವೀನ್ ಅವರು ಕೂಡ ಇದ್ದರು, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಮಾಡಿ ಮತ್ತೆ ತಂಡ ಅದು ಚೆನ್ನಾಗಿ ಕೆಲಸ ಮಾಡಿ ಆರೋಪಿ ಟೋಟಲ್ 17 ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ, ಅವರಿಗೆ ಜೈಲಿಗೆ ಕಳಿಸಿದ್ದಾರೆ. ಇದು ಎಲ್ಲ ರಿಕವರಿ ಮಾಡಿದ್ದಾರೆ. ಬಹಳ ಅದು ಪ್ರಶಂಸನೀಯ ಕೆಲಸ ಮಾಡಿದ್ದಾರೆ ಅವರು. ಇದು ಕೆಲವು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ರು ಇಲ್ಲಿ. ಹ್ಯಾಬಿಚುವಲ್ ಅಫೆಂಡರ್ಸ್ ಮೇಲೆ ನಾವು ಬಾಂಡ್ ಓವರ್ ಮಾಡಿ ಒಬ್ಬರಿಗೆ ಗುಂಡಾ ಆಕ್ಟ್ ಕಾಯ್ದೆಯಲ್ಲಿ ಕೂಡ ಕ್ರಮ ತಗೊಂಡಿದ್ದೀವಿ. ಅವರಿಗೆ ಅವ್ರ ಮೇಲೆ 31 ಕೇಸ್ ಇತ್ತು. ಕೆಲವು ಅಟೆಂಪ್ಟ್ ಮರ್ಡರ್ ಕೇಸ್ ಮತ್ತೆ ಕಳ್ತನ್ ಕೇಸ್ ಕೂಡ ಸುಮಾರಿತ್ತು. 10 ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಗಿತ್ತು. ಇವ್ರು ಹ್ಯಾಬಿಚುವಲಿ ಪದೇ ಮಾಡ್ತಾ ಇದ್ರು. ಅವರಿಗೆ ಕೂಡ ಅರೆಸ್ಟ್ ಗುಂಡಾ ಆಕ್ಟ್ ಹಾಕಿದ್ದೀವಿ. ಈಗ ಮುಂದೆ ದಿನದಲ್ಲಿ ಕೂಡ ಇದ್ರು ಯಾರು ಕಳ್ತನ್ ಮಾಡ್ತಾರೆ, ಕಳ್ತನ್ ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ, ಅವ್ರ ಮೇಲೆ ನಾವು ಪ್ರಿವೆಂಟಿವ್ ಆಕ್ಷನ್ ಕೂಡ ತಗೊಳ್ತೀವಿ. ಮತ್ತೆ ಅವರು ಸುಧಾರಣೆ ಆಗಲ್ಲ, ದೆನ್ ಅವ್ರ ಮೇಲೆ ಗುಂಡಾ ಆಕ್ಟ್ ಕಾಯ್ದೆ ಕೂಡ ಸ್ಟಾರ್ಟ್ ಮಾಡ್ತೀವಿ. ಸರ್, ನಾವು 12 ಜನ ರೌಡೀಸ್ಗೆ ಗಡೀಪಾರ್ ಮಾಡಲಾಗಿದೆ. ಅವ್ರಿಗೆ ಬೇರೆ ಬೇರೆ ಜಿಲ್ಲೆಗೆ ನಾವು ಕಳಿಸಿದ್ದೀವಿ. ಲಾಸ್ಟ್ ಇಯರ್ 22 ರೌಡೀಸ್ಗೆ ಗಡೀಪಾರ್ ಮಾಡಲಾಗಿತ್ತು. ಯಾರು ಗಡೀಪಾರ್ ಆದೇಶ ವೈಲೇಷನ್ ಮಾಡ್ತಾರೆ ಅವರ ಮೇಲೆ ಕೂಡ ನಾವು ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ FIR ಕೂಡ ಲಾಂಚ್ ಮಾಡಿದ್ದೀವಿ. ಟೋಟಲ್ 14 ಜನ ಮೇಲೆ ಗಡೀಪಾರ್ ಉಲ್ಲಂಘನೆ ಮಾಡೋ ಕಾರಣದಿಂದ ಅವ್ರ ಮೇಲೆ FIR ಆಯಿತು. ಈಗ ಸುಮಾರು ಜನ ಜೈಲಲ್ಲಿ ಇದ್ದಾರೆ. ಯಾರು ಗಡೀಪಾರ್ ಆದ ನಂತರ ಕೂಡ ಅದು ಸುಧಾರಣೆ ಆಗಲ್ಲ, ಅವ್ರ ಮೇಲೆ ನೆಕ್ಸ್ಟ್ ನಾವು ಗುಂಡಾ ಆಕ್ಟ್ ಹಾಕ್ತಾ ಇದ್ದೀವಿ. ಮತ್ತೆ NDPS ಕೇಸಸ್ ಅಲ್ಲಿ ಕೂಡ ನಾವು KGFಗೆ ಡ್ರಗ್ ಫ್ರೀ KGF ಮಾಡಲಿಕ್ಕೆ ನಾವು ಅಭಿಯಾನ ಮಾಡ್ತಾ ಇದ್ದೀವಿ. ಈಗ ಸುಮಾರು ಕಂಟ್ರೋಲ್ ಆಗಿದೆ. ಇನ್ನೂ ಕೆಲವು ಜನ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ನಮ್ಮ ಇಲಾಖೆಯಿಂದ ಸ್ಟ್ರಿಕ್ಟ್ ಎಚ್ಚರಿಕೆ ಇದೆ. ನಾವು ಅವ್ರ ಮೇಲೆ ಬಾಂಡ್ ಓವರ್ ಕೂಡ ಮಾಡ್ತೀವಿ, ಮುಂದೆ ಬಾಂಡ್ ಫಾರ್ ಫ್ಯೂಚರ್ ಕೂಡ ಮಾಡ್ತಾ ಇದ್ದೀವಿ. ಈಗ ಒಬ್ಬರಿಗೆ ನಾವು ಬಾಂಡ್ ಫಾರ್ ಫ್ಯೂಚರ್ ಮಾಡಿದ್ದೀವಿ. ಅವರು ಬಾಂಡ್ ಫಾರ್ ಫ್ಯೂಚರಲ್ಲಿ ಅವರು ಹಣ ಸರ್ಕಾರಕ್ಕೆ ಜಮಾ ಮಾಡಬೇಕಾಗುತ್ತೆ. ಅವರು ಜಮಾ ಮಾಡಿಲ್ಲ, ಅದಕ್ಕೆ ಅವರಿಗೆ ನಾವು ಜೈಲಿಗೆ ಕಳಿಸಿದ್ದೀವಿ. ಈ ಥರ ಯಾರು ಡ್ರಗ್ ಪೆಡ್ಲಿಂಗ್ ಮಾಡ್ತಾರೆ, ನಮ್ಮ ಏರಿಯಾಲಿ ಯಾರು ಡ್ರಗ್ ಮಾರಾಟ ಮಾಡ್ತಾರೆ, ಕಂಪಲ್ಸರಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿ ಅವ್ರಿಗೆ ನಾವು ಬಾಂಡ್ ಓವರ್ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. 2 PIT NDPS ಕೇಸ್ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಪ್ರಿವೆಂಟಿವ್ ಡಿಟೆನ್ಸ್ ಇರುತ್ತೆ, ಅಲ್ಲಿ ಯಾರು ಇಲ್ಲಿ ಡ್ರಗ್ ಮಾರಾಟ ಮಾಡ್ತಾ ಇದ್ದಾರೆ, ಮಲ್ಟಿಪಲ್ ಕೇಸಸ್ ಇದೆ, ಮಲ್ಟಿಪಲ್ ಕೇಸಲ್ಲಿ ಅವರು ಆರೋಪಿ ಆಗಿದ್ದಾರೆ. ಅವರು PIT NDPS ಕಾಯ್ದೆಯಲ್ಲಿ ಅವ್ರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಇರುತ್ತೆ, 1 ವರ್ಷಕ್ಕೆ ಅವರು ಜೈಲಿಗೆ ಅವರಿಗೆ ಡಿಟೆನ್ ಮಾಡ್ತೀವಿ ನಾವು. ಮತ್ತೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಲಾಸ್ಟ್ ತಿಂಗಳು 30th ಜೂನ್ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಆ ಅಭಿಯಾನದಲ್ಲಿ 2028 ವರ್ಷ ತನಕ ಕರ್ನಾಟಕಕ್ಕೆ ಡ್ರಗ್ ಫ್ರೀ ಮಾಡಲಿಕ್ಕೆ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಅಲ್ಲಿ 2 ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ. ರೈಜ್ ಒಂದು ಕ್ಯಾಂಪೇನ್ ಇದೆ. ರೈಜ್ ಮೀನ್ಸ್ R for refuse, means there should no drug, ಬೇಡ ಡ್ರಗ್ ಬೇಡ. I means information and S means support. ಯಾರು ಅಡಿಕ್ಟ್ ಆಗ್ತಾರೆ ಅವರಿಗೆ ನಾವು ಸ್ವಲ್ಪ ಸಹಾಯ ಮಾಡಿ ಅವರಿಗೆ ನಿಮ್ಹನ್ಸಲ್ಲಿ ಮತ್ತೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ ಮಾಡ್ತೀವಿ. E for empower, ಸೊಸೈಟಿ ಎಂಪವರ್ಮೆಂಟ್ ಅಲ್ಲಿ ಮಾಡ್ತೀವಿ. ಮತ್ತೆ ಒಂದು ಬೇಡ ಬ್ರೋ ಡ್ರಗ್ ಫ್ರೀ ಕರ್ನಾಟಕ ಮಾಡಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ ನಾವು. KGF ಅಲ್ಲಿ ಕೂಡ ಅದೇ ಅಂಗವಾಗಿ ನಾವು ಮುಂಚೆಯಿಂದ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ಕೂಡ ಆದೇಶ ಇದೆ, ಅದೇ ಮುಂದೆ ಕೂಡ ವಹಿಸ್ತೀವಿ. ಥ್ಯಾಂಕ್ ಯು. ಆದೇಶ DC ಮಾಡ್ತಾರೆ. ಇದು 5 ಕೇಸಲ್ಲಿ ಈ ವರ್ಷದಲ್ಲಿ 5 ಗುಂಡಾ ಆಕ್ಟ್ ಕಾಯ್ದೆ ಆಗಿದೆ. ಅದು 5 DC ಸರ್ ಆದೇಶ ಮಾಡಿದ್ದಾರೆ. ಸರ್ಕಾರ ಇದೆ, ಗಡೀಪಾರ್ ನಾನೇ ಮಾಡ್ಬೋದು. ನಮ್ಮ DSP ಅವರು ಪ್ರಪೋಸಲ್ ಕಳಿಸ್ತಾರೆ,
ನಾನೇ ಮಾಡ್ತೀವಿ. ಅಧಿಕಾರ ಕೊಟ್ಟಿದ್ದೆ ಗಡೀಪಾರ್ ಮಾಡ್ಲಿಕ್ಕೆ ಮತ್ತೆ ಬಾಂಡ್ ಓವರ್ ಮಾಡ್ಲಿಕ್ಕೆ. ಸೊ ಅದಕ್ಕಿಂದ ಬಹಳ ಸಹಾಯ ಬಂತು ನಮ್ಗೆ KGF ಅಲ್ಲಿ ರೌಡಿಸಂ ಕಂಟ್ರೋಲ್ ಮಾಡ್ಲಿಕ್ಕೆ. ಯಾರು ಮೇಲೆ ಮಲ್ಟಿಪಲ್ ಕೇಸಸ್ ಇದೆ ಅವರು ಸುಧಾರಣೆ ಆಗ್ತಾರೆ, ಅವ್ರು ಕಂಪಲ್ಸರಿ ಗಡೀಪಾರ್ ಮಾಡ್ತೀವಿ. ಇಂಗ್ಲಿಷ್ ಅಲ್ಲಿ ಎಕ್ಸ್ಟೆಂಡ್ಮೆಂಟ್ ಹೇಳ್ತೀವಿ. ಮತ್ತೆ ದಟ್ ಮೀನ್ಸ್ ಈ ಭಾಗಿಂದ ಹೊರಗಡೆ ಇರಬೇಕು, ನಮ್ಮ ಜಿಲ್ಲೆಗೆ ಬರಬಾರ್ದು. ನಾವು ಅವರಿಗೆ ಒಂದು ಸ್ಟೇಷನ್ ಕಲಿಸ್ತೀವಿ. ಒಂದು ಫಾರ್ ಎಕ್ಸಾಂಪಲ್ ಅವರಿಗೆ ಗುಲ್ಬರ್ಗಾಕ್ಕೆ ಕಲಿಸಿದ್ವಿ, ಗಡೀಪಾರ್ ಮಾಡಿ ಕಲಬುರ್ಗಿ ಸಿಟಿಯಲ್ಲಿ ಅವ್ರು ಪೊಲೀಸ್ ಸ್ಟೇಷನ್ಗೆ ಕಲಿಸ್ತೀವಿ. ಅವರು ಅಲ್ಲೇ ಇರಬೇಕು 1 ವರ್ಷಕ್ಕೆ. 1 ವರ್ಷ ಅವರು ಇಂದ ಮುಂಚೆ ಅವರು ಆ ಜಾಗ ಬಿಟ್ಟು ಬಂದಿದ್ರೆ ಮತ್ತೆ ನಮಗೆ ಮಾಹಿತಿ ಬಂದಿದ್ರೆ ನಾವು ಅವ್ರ ಮೇಲೆ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ 113 ಮತ್ತು 114 ಪ್ರಕಾರ ಅವ್ರ ಮೇಲೆ FIR ಬುಕ್ ಮಾಡಬಹುದು. ಅವ್ರಿಗೆ ಅರೆಸ್ಟ್ ಮಾಡಿ ಜೈಲ್ ಕಳಿಸ್ತೀವಿ. 4 ಜನ ಲಾಸ್ಟ್ ಇಯರ್ದು ಒಬ್ರು, ಈ ವರ್ಷ ನಾವು 13 ಜನ ಮೇಲೆ ಕೇಸ್ ಬುಕ್ ಮಾಡಿದೀವಿ. ಸೊ ಕೇಸ್ ಬುಕ್ ಮಾಡಿದ ನಂತರ ಅವ್ರು ಜೈಲಿಗೆ ಹೋಗ್ತಾರೆ ಮತ್ತೆ ಬರ್ತಾರೆ. ದಟ್ ಡಸಂಟ್ ಮೀನ್ ಅವರು ವಾಪಸ್ ಫ್ರೀ ಆಗ್ತಾರೆ. ಅವ್ರಿಗೆ ಮತ್ತೆ ನಾವು ಅಲ್ಲೇ ಕಳಿಸ್ತೀವಿ. ಆ ಜಾಗದಿಂದ ಹೊರಗಡೆ ನಮ್ಮ ಲಿಮಿಟ್ ಅಲ್ಲಿ ಅವರು ಕಾಣಬಾರ್ದು. ದಟ್ ಈಸ್ ಪ್ರಿವೆಂಟಿವ್ ಆಕ್ಷನ್. ಸೊ ದಟ್ ಇಲ್ಲಿ ಯಾವುದೇ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಮತ್ತೆ ನಮ್ಮ ಶಾಂತಿ ಉಲ್ಲಂಘನೆ ಮಾಡಬಾರ್ದು. ಅದಕ್ಕೆ ಇದು ಕ್ರಮ ನಾವು ತಗೊಳ್ತಾ ಇದೀವಿ. ಗಡೀಪಾರ್ ಮೀನ್ಸ್ ನಮ್ಮ ಏರಿಯಾ ಗಡಿಯಿಂದ ಹೊರಗಡೆ ಅವ್ರಿಗೆ ಕಲಿಸ್ಬೇಕು. ಆಮೇಲೆ FIR ಆಗತ್ತೆ ಮತ್ತೆ ಜೈಲ್ಗೆ ಹೋಗ್ತಾರೆ ಅವರು. ಹೋಗಿ ನಮ್ಗೆ ಸ್ಟೇಷನ್ ಇಂದ ಮಾಹಿತಿ ಬರುತ್ತೆ ಯಾವಾಗ ಅವರು ಅಲ್ಲಿ ಎಲ್ಲಿ ನಾವು ಗಡೀಪಾರ್ ಮಾಡಿದ್ವಿ ಆ ಜಾಗ ಇಲ್ಲಿಲ್ಲ, ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ತಕ್ಷಣ ನಾವು ಅವ್ರ ಮೇಲೆ FIR ಮಾಡ್ತೀವಿ. ಕೇಸ್ ಆಗಿದೆ. ಬಾಕಿ ಎಲ್ಲಾ ಕೇಸ್ ಈ ವರ್ಷ ಆಯ್ತು. ಲಾಸ್ಟ್ ಇಯರ್ ಆಯ್ತು, ಬಟ್ ಉಲ್ಲಂಘನೆ ಅವರು ಈ ವರ್ಷ ಮಾಡಿದ್ದಾರೆ. ಸೊ ಕೆಲವು ನಮ್ಗೆ ಇಲ್ಲಿ ಸಿಗ್ಬಿಡ್ತಾರೆ, ಅವ್ರ ಮೇಲೆ ಡೈರೆಕ್ಟ್ಲಿ ನಾವು FIR ಬುಕ್ ಮಾಡ್ತೀವಿ. ಕೆಲವು ಅಲ್ಲಿ ಉಲ್ಲಂಘನೆ ಮಾಡ್ತಾರೆ, ನಮ್ಗೆ ಮಾಹಿತಿ ಬರೋದು ನಾವು ಅವ್ರಿಗೆ ಹುಡುಕ್ತೀವಿ. ಅವರು ನಮ್ಗೆ ಸಿಕ್ಕಿದ್ರೆ ತಕ್ಷಣ ಅವ್ರ ಮೇಲೆ ನಾವು FIR ಬುಕ್ ಮಾಡ್ತೀವಿ. ಆಮೇಲೆ ಇದು ಬೆಂಗಳೂರಿಂದ ಕೆಲವು ಜನ ಬಂದಿದೆ. ಬೆಂಗಳೂರು ಸಿಟಿ ಪೊಲೀಸ್ ಇಂದ 3 ಜನಕ್ಕೆ ಕಲಿಸಿದ್ದಾರೆ. ಬಾಕಿ ಕಾರವಾರಿಂದ ಒಬ್ರಿಗೆ ಇಲ್ಲಿ ಕಲಿಸಿದ್ದಾರೆ. ದೂರ ನಾವು ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಸೊ ದಟ್ ಅವರು ಸ್ವಲ್ಪ ಇದು ಡಿಸ್ಟರ್ಬ್ ಮಾಡಬಾರ್ದು. ಸೊ ಮಾಹಿತಿ ಲೋಕಲ್ ಪೊಲೀಸ್ ಸ್ಟೇಷನ್ ಆಕ್ಚುಲಿ ನಾವು ಇನಿಷಿಯೇಟಿವ್ ತಗೊಂಡು ಸ್ವಲ್ಪ ಲೋಕಲ್ ಪೊಲೀಸ್ ಸ್ಟೇಷನ್ ಜೊತೆ ಕೋಆರ್ಡಿನೇಟ್ ಮಾಡ್ಬೇಕಾಗತ್ತೆ. ಅವರು ರೆಗ್ಯುಲರ್ಲಿ ಅಲ್ಲಿ ಆ ಜಾಗದಲ್ಲಿ ಇದ್ದಾರೆ ಅಥವಾ ಇಲ್ಲ. ಸೊ ನಾವು ರೆಗ್ಯುಲರ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ನಾವು ರಿಪೋರ್ಟ್ ತಗೊಳ್ತೀವಿ ಅವರಿಂದ, ಅವರು ಆ ಜಾಗದಲ್ಲಿ ಇದ್ದಾರೆ ಅಥವಾ ಇಲ್ಲ. ಮತ್ತೆ ಯಾವಾಗ ನಾವು ಅವರಿಗೆ ಅಲ್ಲಿ ಬಿಟ್ಟು ಬರ್ತೀವಿ, ಅಲ್ಲಿ ಲೋಕಲ್ SPs ಕೂಡ ನಾವು ಮಾತಾಡ್ತೀವಿ. ಅವರು ಯಾವಾಗ ಜಾಗ ಅವರು ಅಲ್ಲಿಂದ ಅವರು ಕಾಣಲ್ಲ, ತಕ್ಷಣ ನಮ್ಗೆ ಮಾಹಿತಿ ಕೊಡಿ, ಅವ್ರು ನಮ್ಗೆ ಮಾಹಿತಿ ಕೊಡ್ತಾಗಿದೆ. ಈ ವರ್ಷ ಲಾಸ್ಟ್ ಇಯರ್ 4 ಜನ ಮೇಲೆ ಗುಂಡಾಕ್ಟ್ ಆಗಿತ್ತು. 5 ಜನ ಅದು ಮೇಲೆ ಗುಂಡಾಕ್ಟ್ ಆಗಿದೆ. ಲಾಸ್ಟ್ ಇಯರ್ 4 ಜನ ಮೇಲೆ ಆಗಿತ್ತು. ಕಾನೂನು ಇಲ್ಲ, ಇದು ಯಾವುದೇ ಈ ತರ ಯಾವುದೇ ಕಾನೂನು ಇರಲ್ಲ. ನಾನು ಕಾನೂನು ಬಾಹಿರ ಆಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾರು ಮುಂಚೆ ಯಾವುದೇ ಔಟ್ ಆಫ್ ಕಂಟ್ರೋಲ್ ಆಗಿದ್ದಾರೆ, ಅದು ಯಾವುದೇ ಪೊಲೀಸ್ ಎಲ್ಲಿ ಎನ್ಕೌಂಟರ್ ಎಲ್ಲಿ ಆಗಿದ್ರೆ ಅವರೇ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಥವಾ ಯಾರು ಪಬ್ಲಿಕ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ, ಆ ಟೈಮಲ್ಲಿ ನಾವು ಏನಾದ್ರು ಪ್ರಿವೆಂಟಿವ್ ಫೋರ್ಸ್ ಯೂಸ್ ಮಾಡಬಹುದು. ಸೊ ಈ ತರ ಬೇಕು. ಗಡೀಪಾರ್ ಯಾರ್ದು ಆಗತ್ತೆ, ಗಡೀಪಾರ್ ಆ ಜಾಗೆಯಲ್ಲಿ ಅವರು ಬದುಕಬೇಕು, ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಬರಬಾರ್ದು. ಇಲ್ಲಿ ಬಂದ್ರೆ ಅವರು ಯಾವುದೇ ಗುಂಪು ಮಾಡಿ ಮತ್ತೆ ಗಲಾಟೆ ಮಾಡ್ತಾರೆ, ಪಬ್ಲಿಕ್ಗೆ ತೊಂದರೆ ಕೊಡ್ತಾರೆ. ಸೊ ಅದೇ ಕಾರಣದಿಂದ ನಾವು ಅವರಿಗೆ ಗಡೀಪಾರ್ ಮಾಡಿದೀವಿ. ಬಿಕಾಸ್ ಕೆಲವು ಇವರು ಗುಂಪು ಮಾಡಿ ಗುಂಪಲ್ಲಿ ಗಲಾಟೆ ಮಾಡ್ತಾರೆ, ರೌಡಿಸಂ ಮಾಡ್ತಾರೆ. ಅದು ಈ ಏರಿಯಾಲಿ ಇರಬಾರ್ದು. ಈ ಏರಿಯಾ ನಮ್ಮ KGF ಏರಿಯಾ ಶಾಂತಿಯುತವಾಗಿ ಇರಬೇಕು. ಅದಕ್ಕೆ ಅವರು ಮಾಡ್ತೀವಿ. ಟೋಟಲ್ 1 kg 93 ಗ್ರಾಮ್ ಗೋಲ್ಡ್ ಅವರು ಕಳ್ತನ ಮಾಡಿದ್ರು. ಈಗ ಎಷ್ಟು ತನಕ 400 ಗ್ರಾಮ್ ನಾವು ಗೋಲ್ಡ್ ರಿಕವರಿ ಮಾಡಿದೀವಿ. ಆಕ್ಚುಲಿ ನಮ್ಮ ತಂಡ ಇದು 5 ಸಲ ಅಲ್ಲಿ ರಾಜಸ್ಥಾನ್ಗೆ ಹೋಗಿದ್ರೆ. ಸೊ ಇಟ್ಸ್ ನಾಟ್ ಈಜಿ. ಸೊ 2 ಸಲ ನಮ್ಗೆ ಯಾರು ಸಿಕ್ಕಿಲ್ಲ. ನಾವು ಮೂರನೇ ಸಲ ಹೋಗಿದೀವಿ. ಸ್ವಲ್ಪ ಮಾಹಿತಿಗಾರರು ಸೆಟ್ ಮಾಡಿದೀವಿ. ಅಲ್ಲಿ ಲೋಕಲ್ SP ಸರ್ ಅಂಡ್ DIG ಸರ್ ಕೂಡ ಮಾತಾಡಿದೀವಿ. ಅವರು ಕೂಡ ಸಹಾಯ ಮಾಡಿದ್ದಾರೆ. ಸೊ ನಮ್ಗೆ ಸ್ವಲ್ಪ ಲೀಡ್ ಸಿಕ್ಕಿದ್ದು. ಆಮೇಲೆ ನಾವು ಅರೆಸ್ಟ್ ಮಾಡಿದೀವಿ. ಅರೆಸ್ಟ್ ಮಾಡಿದ ನಂತರ ನಾವು ಮತ್ತೆ ಅವರ ಪ್ರೊಸೀಜರ್ಗೋಸ್ಕರ ಮತ್ತೆ ಇಲ್ಲಿ ಕರ್ಕೊಂಡ್ ಬರ್ಬೇಕಾಗತ್ತೆ. ಇಲ್ಲಿ ನಾವು ಟ್ರಾನ್ಸಿಟ್ ವಾರೆಂಟ್ ತಗೊಂಡು ನಾವು ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೇಕಾಗತ್ತೆ. ಆಮೇಲೆ ಮತ್ತೆ ನಾವು ಹೋಗಿ ಅವ್ರಿಗೆ ಬೇರೆ ಯಾರು ಆರೋಪಿ ಇದ್ದಾರೆ ಅವ್ರಿಗೆ ಪತ್ತೆ ಮಾಡಬೇಕಾಗತ್ತೆ. ಇನ್ನೂ ಒಬ್ರು ಆರೋಪಿ ಇದ್ದಾರೆ. ನಾವು ಅವ್ರಿಗೂ ಅಲ್ಲಿ ಮಾಹಿತಿಗಾರರು ಸೆಟ್ ಮಾಡಿದೀವಿ. 400 ಗ್ರಾಮ್ ನಮ್ಗೆ ಎಷ್ಟು ತನಕ ಸಿಕ್ಕಿದೆ, ಇನ್ನು ತನಿಖೆ ಈಗ ಚಾರ್ಜ್ ಶೀಟ್ ಮಾಡಿದೀವಿ. ಬಟ್ ನಮ್ಗೆ ಅಲ್ಲಿ ಒಂದು ವಾರೆಂಟ್ ತಗೊಂಡ ನಂತರ ಅವ್ರಿಗೆ ಮತ್ತೆ ಅರೆಸ್ಟ್ ಮಾಡ್ತೀವಿ. ಇಲ್ಲಿ ಯಾರು ಕಳ್ತನ ಮಾಡಿದಾರೆ ಫಸ್ಟ್ ಟೈಮ್ ನಮ್ಗೆ ಸಿಕ್ಕಿದ್ರು, ಅವರು ಮತ್ತೆ ಬೇರೆ ಯಾರಿಗೆ ಕೊಟ್ಟಿದ್ದಾರೆ. ಅವರು ಯಾರಿಗೆ ಪ್ರಾಪರ್ಟಿ ಕೊಟ್ಟಿದ್ದಾರೆ, ಇಟ್ ಇಸ್ 3-4 ಲೇಯರ್ಸ್ ಅಲ್ಲಿ ಪ್ರಾಪರ್ಟಿ ಹೋಗ್ತಾ ವಿತ್ ಟೈಮ್ ಅವರು ಪ್ರಾಪರ್ಟಿ ಮೂವ್ ಮಾಡ್ಬಿಡ್ತಾರೆ. ನಾವು ಫಾಲೋಅಪ್ ಮಾಡಿ ಅವರು ಪ್ರಯತ್ನ ಮಾಡ್ತಾ ಇದೀವಿ. ಇನ್ನೂ ಒಬ್ಬರಿಂದ ನಮ್ಗೆ ಸ್ವಲ್ಪ ಸಿಗ್ಬೇಕು. ಕೆಲವರು ಬಹಳ ಅಮೌಂಟ್ ಅವರು ಖರ್ಚು ಮಾಡಿದ್ದಾರೆ. ಇಲ್ಲಿಂದ ತಗೊಂಡು ಹೋಗ್ತಾರೆ, ಅಲ್ಲಿ ಸ್ವಲ್ಪ ಕಡಿಮೆ ಅಮೌಂಟ್ ಅಲ್ಲಿ ಅವರು ಕೊಡ್ತಾರೆ. ಸೊ ವ್ಯಾಲ್ಯೂ ಅದು ಕಡಿಮೆ ಆಗ್ಬಿಡುತ್ತೆ ಸ್ವಲ್ಪ. ಅಲ್ಲಿ 2-3 ಜನ ಹ್ಯಾಬಿಚುವಲ್ ಇದೆ ಅಲ್ಲಿ. ಅಲ್ಲಿ ಕೂಡ ಕೇಸಸ್ ಇದೆ. ಕೆಲವು ಇಲ್ಲಿ ಹುಡುಗರು ಇದ್ರು, ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವರಿಂದ ಆಫೆನ್ಸ್ ಮಾಡಿದ್ದಾರೆ ಅವರು. ಬಟ್ ದೇ ಆರ್ ಹ್ಯಾಬಿಚುವಲ್ ಆಫೆಂಡರ್ಸ್ ಕೂಡ ಇದ್ದಾರೆ. 2 ಜನ ಅಲ್ಲಿ ಕೂಡ
ಸ್ವಲ್ಪ ಗ್ಯಾಂಗ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ರು. ಈಗ ಚಾರ್ಜ್ ಶೀಟ್ ಎಲ್ಲ ಆಗಿದೆ, ನಿಮ್ಗೆ ಮಾಹಿತಿ ಕೊಡ್ತೀನಿ ಯಾರ್ಯಾರು ಆರೋಪಿ ಇದ್ದಾರೆ. ಸೊ ಮತ್ತೆ ಒನ್ ಮೋರ್ ಥಿಂಗ್, ನಾವು ನಿಮ್ಗೆ ಎಲ್ಲರಿಗೆ ಎಸ್ಪೆಷಲಿ KGF ಜನಕಸ್ಟ್ ಮಾಡ್ತೀವಿ ಸ್ವಲ್ಪ. ಈಗ ನಿನ್ನೆ ನಮ್ಮ ಮ್ಯಾರಥಾನ್ ಆಯ್ತು, ಅಲ್ಟ್ರಾ ರನ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ದೇಶದ ಬೇರೆ ಬೇರೆ ರಾಜ್ಯದಿಂದ ಇವರು ಅಥ್ಲೀಟ್ಸ್ ರನ್ನರ್ಸ್ ಬಂದಿದ್ರು, ಬಹಳ ಅಪ್ರಿಸಿಯೇಟ್ ಮಾಡಿದ್ದಾರೆ ಇಲ್ಲಿ. ಬಿಕಾಸ್ ಅವರು ನಮ್ಮ ರೂರಲ್ ಏರಿಯಲ್ಲಿ ಬೇತ್ಮಂಗ್ಲಾ, ಕೈಸಂಬಲ್ಲಿ, ನಮ್ಮ ಏಪೇಟೆ, ಬೇತನಪೇಟೆ ಎಲ್ಲ ಅವರು ಕವರ್ ಮಾಡಿದ್ದಾರೆ. ಅವ್ರ ಕ್ಲೀನ್ಲಿನೆಸ್ ಬಗ್ಗೆ ಬಹಳ ಅಪ್ರಿಸಿಯೇಟ್ ಮಾಡಿದ್ದಾರೆ. ಬಟ್ ನಮ್ಮ KGF ಟೌನ್ ಅಲ್ಲಿ ಸ್ವಲ್ಪ ಜನ ಎಲ್ಲರೂ ಸ್ವಲ್ಪ ಕ್ಲೀನ್ಲಿನೆಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ನೀವೆಲ್ಲರೂ ಸಾರ್ವಜನಿಕರು ಸ್ವಲ್ಪ ಸೇಫ್. KGF ಈಗ ಬಹಳ ರೌಡಿ ಫ್ರೀ ಆಲ್ಮೋಸ್ಟ್ ಆಗಿದೆ, ಡ್ರಗ್ ಕೂಡ ಕಡಿಮೆ ಆಗ್ತದೆ. ಬಟ್ ಕ್ಲೀನ್ಲಿನೆಸ್ ಮೇಲೆ ಕೂಡ ಫೋಕಸ್ ಮಾಡಬೇಕು. ಕ್ಲೀನ್ KGF ತರ ನೀವೆಲ್ಲರೂ ಸ್ವಲ್ಪ ಕೈ ಜೋಡಿಸಿ ನಗರಸಭೆ ಜೊತೆ ಕೊಂಡು ಮಾಡಿ, ನಿಮ್ ಏರಿಯಾ, ನಿಮ್ ಲೈನ್ ಇದೆ, ನಿಮ್ ಲೇನ್ಸ್ ಎಲ್ಲ ನೀವು ಸರಿಯಾಗಿ ಕ್ಲೀನ್ಲಿನೆಸ್ ಮೇಲೆ ಸ್ವಲ್ಪ ಗಮನ ಹರಿಸಿದ್ರೆ ನಾವು KGF ಗೆ ಒಂದು ಮಾಡೆಲ್ ಟೌನ್ ತರ, ನಮ್ಮ ರಾಜ್ಯದ ಕ್ಲೀನೆಸ್ಟ್ ಟೌನ್ ಆ ತರ ನಾವು ಒಳ್ಳೆ ಹೆಸರು ತರಬಹುದು. ಈಗ ಮುಂದಿನ ದಿನದಲ್ಲಿ ಡೆಫಿನೆಟ್ಲಿ KGF ಅಲ್ಲಿ ಸುಮಾರು ಡೆವಲಪ್ಮೆಂಟ್ ಆಗ್ತದೆ. ಸೊ ನಮ್ಮ KGF ಅಲ್ಲಿ ಇದು ಇಷ್ಟು ಕ್ಲೀನ್ಲಿನೆಸ್ ಇದೆ, ಇಷ್ಟು ಏನು ಹೆರಿಟೇಜ್ ಇದೆ, ಅದು ಬಗ್ಗೆ ಸ್ವಲ್ಪ ಗಮನ ಹರಿಸಿದೆ. ಸೊ ಇನ್ನು ಒಳ್ಳೆ ಜಾಸ್ತಿ ರೆಸ್ಪಾನ್ಸ್ ಬರುತ್ತೆ. ಬಿಕಾಸ್ ವಿ ಹ್ಯಾವ್ ಎವ್ರಿಥಿಂಗ್, ಒಳ್ಳೆ ಹಿಸ್ಟ್ರಿ ಇದೆ, ಲೇಬರ್ಸ್ ಇದ್ದಾರೆ, ಅಂಡ್ ಗುಡ್ ಎಜುಕೇಶನ್ ವಿ ಹ್ಯಾವ್, ಕನೆಕ್ಟಿವಿಟಿ ವಿ ಹ್ಯಾವ್, ಎವ್ರಿಥಿಂಗ್ ಇಸ್ ದೇರ್. ಸೊ ಇದು ಸ್ವಲ್ಪ ಸ್ಮಾಲ್ ಥಿಂಗ್ಸ್, ಸ್ವಲ್ಪ ಸಿವಿಕ್ ಸೆನ್ಸ್ ನಾವು ಇಂಪ್ರೂವ್ಮೆಂಟ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ. ನಾವು ನೋಡಿದೀವಿ ಚಿಕ್ಕ ಮಕ್ಕಳು, ಕೆಲವು ನಾಟ್ ಎಲ್ಲರೂ ಇಲ್ಲ, ಕೆಲವು ಮೇ ಬಿ 10-15% ಅಲ್ಲಿ ಕುಡಿತಾರೆ, ಬೋಟಲ್ ಅಲ್ಲೇ ಬಿಸಾಕ್ತಾರೆ. ಅದು ದಟ್ ಈಸ್ ನೋ ಬಡಿ ಇಸ್ ಫಾಲ್ಟ್, ಇಟ್ ಸಿವಿಕ್ ಸೆನ್ಸ್. ನೀವು ಇಂಡಿವಿಜುವಲಿ ಆಗಿ ನೀವೆಲ್ಲರೂ ಸ್ವಲ್ಪ ಸುಧಾರಣೆ ಮಾಡಬೇಕು. ಸೊ ನಿಮ್ ಮಕ್ಕಳು ಹೇಳ್ಬೇಕು, ಈ ತರ ಇಲ್ಲಿ ಬೋಟಲ್ ಬಿಸಾಕಬಾರ್ದು, ಇಲ್ಲಿ ಗಲೀಜ್ ಮಾಡಬಾರ್ದು, ಒಂದು ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು. ಅದು ನಮ್ಮಿಂದ ಮನವಿ ಇದೆ. ಸೊ ಎಲ್ಲರೂ ಸ್ವಲ್ಪ ಇಲ್ಲಿ ಸುಧಾರಣೆ ಆಗಿದ್ರೆ ನಮ್ಮ KGF ಇನ್ನೂ ಒಳ್ಳೆ ಹೆಸರು ಬರುತ್ತೆ. ಇಲ್ಲಿ ಸಾಯಂಕಾಲ ವಿಸಿಟ್ ಮಾಡಿ ಆಗ್ಲೇ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲ. ಬಂಗಾರಪೇಟೆಯಲ್ಲಿ ಕೂಡ, ಇಲ್ಲಿ ಕೂಡ ಎಲ್ಲಿ ಪಬ್ಲಿಕ್ ಪಾರ್ಕ್ಸ್ ಇದೆ ಅಲ್ಲಿ ಕಂಪಲ್ಸರಿ ಸಾಯಂಕಾಲ ಹೋಗ್ಬೇಕು. ಯಾರು ಇಲ್ಲಿ ಲೀಗಲ್ ಆಕ್ಟಿವಿಟಿ ಮಾಡ್ತಾರೆ, ಕುಡಿತಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಮತ್ತೆ ಇಲ್ಲಿ ಕೆಲವು ನಾವು ರೂಟ್ ಮಾರ್ಚಸ್ ಎಲ್ಲ ಮಾಡ್ತಾ ಇದೀವಿ, ಏರಿಯಾ ಡಾಮಿನೇಷನ್ ಮಾಡ್ತೀವಿ. ಕೆಲವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಡ್ರಿಂಕಿಂಗ್ ಮಾಡ್ತಾರೆ, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯಾರು ಡ್ರಿಂಕಿಂಗ್ ಮಾಡಬಾರ್ದು, ಯಾರು ಆಲ್ಕೋಹಾಲ್ ಸೇರಬಾರ್ದು. ನಮ್ಗೆ ಯಾವುದೇ ಮಾಹಿತಿ ಬಂದ್ರೆ ನಾವು ಖಂಡಿತವಾಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನೀವೆಲ್ಲರೂ ಕೂಡ ಸಾರ್ವಜನಿಕರು, ನಿಮ್ಮ ಏರಿಯಾದಲ್ಲಿ ಯಾರು ಪಬ್ಲಿಕ್ ಪ್ಲೇಸ್ ಅಲ್ಲಿ ಡ್ರಿಂಕಿಂಗ್ ಮಾಡ್ತಾರೆ, ಆಲ್ಕೋಹಾಲ್ ಸೇರ್ತಾರೆ ಅಥವಾ ಏನಾದ್ರು ಗಾಂಜಾ ಸೇರ್ತಾರೆ, ತಕ್ಷಣ ನಮ್ಗೆ ಮಾಹಿತಿ ಕೊಡಿ. ನಮ್ಮ ಕಂಟ್ರೋಲ್ ರೂಮ್ ಮಾಹಿತಿ ಕೊಡ್ಬೋದು. ನಮ್ಮ ಕಂಟ್ರೋಲ್ ರೂಮ್ ನಂಬರ್ 9480802700 ಇರುತ್ತೆ, ಅಥವಾ 112 ಕಾಲ್ ಮಾಡ್ಬೋದು. ಸೊ ದಯವಿಟ್ಟು ನೀವು ಕೂಡ ನಿಮ್ಮ ಏರಿಯಾದು ಸ್ವಲ್ಪ ಅಲ್ಲಿ ಕ್ಲೀನ್ಲಿನೆಸ್ ಮತ್ತೆ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟಿ ಯಾವುದೇ ನಡೆಸಬಾರ್ದು, ಅದ್ರ ಬಗ್ಗೆ ನಮ್ಗೆ ಸಹಾಯ ಮಾಡಬೇಕು. ನೀವು ಸ್ವಲ್ಪ ಇದು ಬೀಟ್ ಪಾಯಿಂಟ್ಸ್ ಹಾಕಿ. ಇದೆಲ್ಲ ಇವಾಗ ಈ ತರ ಮಾಹಿತಿ ಬಂದ್ರೆ ತಕ್ಷಣ ನಮ್ಗೆ ಹೇಳಿ, ಯಾರು ಈ ತರ ಕುಡಿತಾರೆ. ನೀವೆಲ್ಲರೂ ವಿ ಆರ್ ಇನ್ ಕಾಂಟ್ಯಾಕ್ಟ್ಸ್, ನಮ್ ಜಸ್ಟ್ ಒಂದು ಮೆಸೇಜ್ ಡ್ರಾಪ್ ಮಾಡಿ, ಕಾಲ್ ಮಾಡಿ, ಇಲ್ಲಿ ಕುಡಿತಾರೆ, ನಾವು ಅವರಿಗೆ ಕೇಸ್ ಬುಕ್ ಮಾಡ್ತೀವಿ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ. ಸೊ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಕೆಲಸ ಮಾಡಬೇಕು. ಅವರಿಗೆ ಕೂಡ ನಾವು ಹೇಳಿದ್ದೀವಿ, ನಮ್ಗೆ ಏನೇ ಮಾಹಿತಿ ಯಾವಾಗ ಬರುತ್ತೆ ನಾವು ಕೂಡ ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಜಾಸ್ತಿ ಮಾಡ್ತೀವಿ.